ಓ ಇವ್ರ ಮಗ ಒಬ್ನೇ ಹೀರೋ, ಇನ್ಯಾರು ಇಲ್ಲ, ಅದಕ್ಕೆ ಕೊಚ್ಕೊಳಕ್ ಬಂದವ್ರೆ ಅಂತ ಹೇಳ್ತಾರೆ. ಅದು ಬೇಕಾ? ದುಡ್ಡಿನ ವ್ಯವಹಾರದಲ್ಲೂ ಅಷ್ಟೇ, ನಾನು ಕೇಳಿದ್ರು ಕೊಡ್ತಾನೆ, ಅವ್ನ್ ನನಗ್ ಕೊಡ್ತಾನೆ ಹೊರತು ನಾನು ಯಾವತ್ತೂ ಅವನಿಗೆ ಕೊಟ್ಟಿಲ್ಲ. ಕೊಡೋದು ಇಲ್ಲ, ಮುಂದಕ್ಕೂ ಕೊಡಲ್ಲ. ಬೇಕು ಡೈರೆಕ್ಟರ್ ಸರ್ ಎಲ್ರು ಮುಂದೆ ಮೈಕಲ್ಲಿ ಬೈದ್ರು, ಅದ್ ನಂಗೆ ನಿಜ ಬೇಜಾರಾಯ್ತು, ಹರ್ಟ್ ಆಯ್ತು. ಯಾರ ಹತ್ರನು ಕೇಳಿ ಮಾಡಿದ್ರಿ, ನಮ್ಮ ಹೀರೋನೇ ಕೇಳಿಲ್ಲ, ಇನ್ಯಾರನ್ನ ಕೇಳ್ತಾರ್ರಿ? ಅಣ್ಣವ್ರಿಗೂ ಯಾರೋ ರೆಡ್ ಕಾರ್ಪೆಟ್ ಕರ್ದಿಲ್ಲ. ಅಣ್ಣವರು ಕಷ್ಟಪಟ್ಟು ಬಂದು ನಮ್ಮ ಕನ್ನಡ ಇಂಡಸ್ಟ್ರಿ ಇಷ್ಟೆಲ್ಲ ಕೊಟ್ಟೋಗಿದ್ದಾರೆ. ನೀವು ಮಚ್ಚಿಡ್ಕ ಬಂದ್ರೆ ನಾವು ಖಡಕ್ಕಾಗಿ ಇನ್ನೊಂದು ದೊಡ್ಡ ಮಚ್ಚಿಡ್ತಾರೆ, ಅದೇ ಉತ್ತರ. ಇತ್ತೀಚೆಗೆ ರಾಮಾಯಣ ಗ್ಲಿಮ್ಸ್ ಆಗಿರ್ಬೋದು, ಇಲ್ಲ ಟಾಕ್ಸಿಕ್ ಗ್ಲಿಮ್ಸ್ ಆಗಿರ್ಬೋದು, ಸಿಕ್ಕಾಬಿಟ್ಟೆ ಸುದ್ದಿ ಮಾಡ್ತಿದೆ. ಅಂದ್ರೆ ನೀವು ಪ್ರಾಬಬ್ಲಿ ನಾವೆಲ್ಲ ನೋಡೋದಕ್ಕಿಂತ ಮುಂಚೆ ರಾಕಿಂಗ್ ಸ್ಟಾರ್ ಯಶ್ ಅವ್ರನ್ನ ಚಿಕ್ಕದ್ರಿಂದ ನೋಡಿರ್ತೀರಾ. ಅಂಡ್ ಇವತ್ತಿನ ದಿನ ಆಲ್ ಓವರ್ ಇಂಡಿಯಾ ಎಲ್ಲ ಜನರು ನಿಮ್ ಮಗನ ಬಗ್ಗೆ ಮಾತಾಡ್ಬೇಕಾರೆ ಎಷ್ಟು ಖುಷಿ ಆಗುತ್ತೆ, ಅಥವಾ ನೀವು ಯಾವತ್ತಾದ್ರೂ ಈಗಳಿಗೆ ಬರುತ್ತೆ ಅಂತ ಅನ್ಕೊಂಡಿದ್ರ? ಅದ್ರ ಹಿಂದೆ ಪಟ್ಟಿರೋ ಕಷ್ಟ ನಾನು ನಿಮ್ಗೆ ಹೇಳಕ್ ಒಂದ್ ಬುಕ್ ಬರಿಬೇಕು. ಅದಕ್ಕೆ ಖುಷಿ ದೇವ್ರ ಏನ್ ಮಾಡ್ತಾನಂತೆ ಗೊತ್ತಾ? ಖುಷಿ ಪಡೋದಿಗೆ ಎಲ್ಲ ಕಿತ್ಕೊಂಡ್ಬಿಟ್ಟಿರ್ತಾನೆ. ಖುಷಿ ಆಗುತ್ತೆ, ಅದ್ರ ಹಿಂದೆ ನಾವು ಪಟ್ಟಿರೋ ಶ್ರಮ ಇದೆ ನೋಡಿ, ಆ ಶ್ರಮ ಯಾರಿಗೂ ಗೊತ್ತಿಲ್ಲ. ಅದು ಇದು ಸಾಲದು ನಮಗೆ ದೇವ್ರು ಕೊಡ್ತಾ ಇರೋದು, ಅಷ್ಟು ಕಷ್ಟಪಟ್ಟಿದೀವಿ. ಈ ಖುಷಿ ಅಲ್ಲ, ನಮ್ಮ ಶ್ರಮಕ್ಕೆ ಇನ್ನ ಕೊಡ್ಬೇಕು ದೇವ್ರು, ಅಷ್ಟು ಮಾಡಿದೀವಿ. ದಿನ ಬೆಳಿಗ್ಗೆ ಆದ್ರೆ ಗಂಡ ಹೆಂಡತಿ ಮಕ್ಕಳೇ ಜೀವನ ಅಂತ ಸಾಕಿದೀವಿ, ಎಲ್ಲೂ ಹೋಗ್ಲಿಲ್ಲ, ಎಲ್ಲೂ ಬರ್ಲಿಲ್ಲ. ಕೆಲವರೆಲ್ಲ ಏನ್ ಹೇಳಿ ಮಕ್ಳೇ ಆಯ್ತಾ ಓದಿಸಿದ್ವಾ, ಮದುವೆ ಮಾಡಿದ್ವಾ ಅಷ್ಟೇ ಇರ್ತಾರೆ. ನಾವು ಬೆಂಗಳೂರಿಗೆ ಬಂದು 25 ವರ್ಷ ಅವನ ಹಿಂದೆ ಕಷ್ಟಪಟ್ಟು ಎಲ್ಲ ಮಾಡಿದೀವಿ. ಬಟ್ ಅವ್ನು ಅದಕ್ಕೆ ತಕ್ಕಾಗಿ ಜನ ಕೊಟ್ಟಿದ್ದಾರೆ. ಬಟ್ ಹಂಗಂತ ಖುಷಿ ಪಡೋದಕ್ಕಿಂತ ನಮ್ಗೆ ಆ ನೋವು ನೆನಪು ಬರುತ್ತೆ. ಎಷ್ಟು ಕಷ್ಟಪಟ್ವಿ, ಬಟ್ ಏನೋ ಒಂದು ಹಂತಕ್ಕೆ ಹೋಗಿದ್ದಾನಲ್ಲಪ್ಪ ಅಂತ ಅದು ಮರುಕಳಿಸುತ್ತೆ. ಅಷ್ಟು ಕಷ್ಟ ಬಿದ್ದಿದ್ದೀವಿ ನಾವು ಈ ಫೀಲ್ಡಲ್ಲಿ. ಸುಮ್ಮನೆ ಯಾರನ್ನು ಈಸಿಯಾಗಿ ತಗೊಳಕ್ಕಾಗಲ್ಲ. ಹಂಗೆ ಖುಷಿ ಅಂತೂ ಇರುತ್ತಲ್ವಾ, ಮಗ ಅಲ್ವಾ, ತಾಯಿ ಮಗನ ಖುಷಿ ಇದ್ದೇ ಇರುತ್ತೆ. ಅವ್ನಿಗೂ ನಾನೇನಾದ್ರು ಗೆದ್ರೆ ಅವ್ನಿಗಿರುತ್ತೆ, ಅವ್ನು ಗೆದ್ರೆ ನಮ್ಗೆ. ಹಂಗಂತ ಅದನ್ನ ನಾವು ಪ್ರದರ್ಶನ ಮಾಡ್ಕೊಳಕ್ ಹೋದ್ರೆ ಇನ್ನೊಂಥರ ಹೇಳ್ತಾರೆ ಕಮೆಂಟ್ಸ್ ಅಲ್ಲಿ. ಏನ್ ಹೇಳ್ತಾರೆ ಹೇಳಿ? ಓ ಇವ್ರ ಮಗ ಒಬ್ನೇ ಹೀರೋ, ಇನ್ಯಾರು ಇಲ್ಲ, ಅದಕ್ಕೆ ಕೊಚ್ಕೊಳಕ್ ಬಂದವ್ರೆ ಅಂತ ಹೇಳ್ತಾರೆ. ಅದು ಬೇಕಾ? ನಮ್ ಕೆಲಸ ನಾವು ಅಚ್ಚುಕಟ್ಟಾಗಿ ಮಾಡಿದೀವಿ. ತಗೊಳ್ಳೋದು ಬಿಡೋದು ಅವ್ರು ಡಿಸೈಡ್ ಮಾಡಕ್ ಅವ್ರಿಗೆ ರೈಟ್ಸ್ ಇದೆ. ಬಟ್ ಯಶ್ನ ಎಲ್ಲದಕ್ಕೂ ನಾನು ಇನ್ವಾಲ್ವ್ ಮಾಡ್ಕೊಂಡ್ರೆ ಅವ್ರು ನಮ್ಮನೇಲಿ ಅದ್ ನಡೆಯಲ್ಲ. ಇಬ್ರು ನಂದು ನಡೆಯಲ್ಲ, ಅವನದು ನಡೆಯಲ್ಲ. ಅವ್ನ್ಗೆ ಏನ್ ಬೇಕು ಅವ್ನ್ ಮಾಡೋದು, ನಮ್ಮಿಬ್ರದ್ದು ಹಂಗೇನು ಡಿಸಿಷನ್. ದುಡ್ಡಿನ ವ್ಯವಹಾರದಲ್ಲೂ ಅಷ್ಟೇ, ನಾನು ಕೇಳಿದ್ರು ಕೊಡ್ತಾನೆ, ಅವ್ನ್ ನನಗ್ ಕೊಡ್ತಾನೆ ಹೊರತು ನಾನು ಯಾವತ್ತೂ ಅವನಿಗೆ ಕೊಟ್ಟಿಲ್ಲ. ಕೊಡೋದು ಇಲ್ಲ, ಮುಂದಕ್ಕೂ ಕೊಡಲ್ಲ. ಬೇಕು ಅವನೇ ಕೊಡಂಗ, ಅವನೇ ದೇವ್ರು ಚೆನ್ನಾಗಿಟ್ಟೆ ಅಲ್ವಾ. ಖುಷಿ ಎಲ್ಲರಿಗೂ ಇದೆ. ಅವರು ನಮ್ಮ ಪ್ರೊಡ್ಯೂಸರ್ಗೆ ಒಳ್ಳೇದಾಗ್ಲಿ, ನಮ್ಮ ರಾಮಾಯಣ ಮಾಡಿದಾರಲ್ಲ ಅವ್ರಿಗೆ ಇನ್ನಷ್ಟು ದುಡ್ಡು ಬರ್ಲಿ, ಇನ್ನಷ್ಟು ಒಳ್ಳೊಳ್ಳೆ ನಟರನ್ನ ಹಾಕೊಂಡು ಹಿಂಗೆ ಸಿನಿಮಾ ಮಾಡ್ಲಿ. ಇವನು ಇದ್ದಾನೆ, ನಮ್ಮನೇನು ಪಾರ್ಟ್ನರ್ ಏನೋ ಇದ್ದಾನೆ, ಅಷ್ಟು ಕ್ಲಿಯರ್ ಆಗಿ. ಎಲ್ರಿಗೂ ನಮ್ಮ ಎಷ್ಟು ಚೆನ್ನಾಗಾಗ್ಲಿ. ಇದೇ ತರ ನಮ್ಮ ಕನ್ನಡ ಇಂಡಸ್ಟ್ರಿ ಬಗ್ಗೆ ಎಲ್ಲ ಕಡೆ ಮಾತಾಡಿ ಎಲ್ರು ಬೆಳೀಲಿ, ನಮ್ಮ ಹುಡುಗರೆಲ್ಲ ಬೆಳೀಲಿ, ನಮಗೊಂದು ಹೆಮ್ಮೆ ಅಲ್ವಾ. ಎಲ್ಲರೂ ಚೆನ್ನಾಗಾಗಿ ರಾಮಾಯಣ ಅನ್ನೋದು ಇತಿಹಾಸದ್ದು, ಅದು ಹಿಸ್ಟ್ರಿ. ಅದ್ರಲ್ಲಿ ನನ್ ಮಗ ಇದ್ದಾನೆ ಅಂದ್ರೆ ನನ್ಗೆ ಹೆಮ್ಮೆ ಇಲ್ದೆ ಇರುತ್ತಾ? ಬಟ್ ಅದನ್ನ ನಾವು ತುಂಬಾ ಹೇಳ್ಕೊಳಕ್ ಹೋದ್ರೆ ಜನ ಅಯ್ಯೋ ಏನ್ ಯಾರಿಗೂ ಇಲ್ದಿರೆ ಮಗನ ಅಂತ ಹೇಳ್ತಾರೆ, ಅದನ್ನು ಬರೀತಾರೆ. ಅಂಡ್ ಕೊತ್ತಲವಾಡಿಗಿಂದ ಆಸ್ ಅನ್ ಆಕ್ಟ್ರೆಸ್ ಒಂದು ವಿಷಯ ಕಲ್ತಿದ್ರ, ಅದಿವತ್ತು ರೆಸೋನೇಟ್ ಮಾಡ್ಕೋತೀರಾ, ವಾವ್ ಅಂತ ಅನ್ಸೋದು ಏನದು? ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್ ಜೊತೆ ವರ್ಕ್ ಮಾಡಿದ್ದೀನಿ. ಈಗ ಗೋಪಾಲ್ ಸರ್ ಆಗಿರ್ಬೋದು ಅಂಡ್ ಪೃಥ್ವಿ ಸರ್ ಎಲ್ಲರೂ. ಒಂದು ಇನ್ಸಿಡೆಂಟ್ ಶೇರ್ ಮಾಡ್ಬೋದು ಅಂದ್ರೆ, ಶೂಟಿಂಗ್ ಮೇ ಬಿ ಒಂದು 4th 5th ಡೇ ಒಂದೇ ಸ್ಟ್ರೆಚ್ ಅಲ್ಲಿ ನಂದು ಇಂಟ್ರೊಡಕ್ಷನ್ ಸೀನ್ ಇರುತ್ತೆ. ಈವ್ನಿಂಗ್ ಆಗ್ಬಿಟ್ಟಿರುತ್ತೆ, ಲೈಟ್ ಹೋಗ್ತಿರುತ್ತೆ, ಬೇಗ ಮುಗಿಸ್ಬೇಕು ಅಂತ ಡೈರೆಕ್ಟರ್ ಹೇಳಿರ್ತಾರೆ. ನಾನು ಕಾನ್ಶಿಯಸ್ ಆಗ್ತಿದ್ದೀನಿ. ಸೊ ಅವತ್ತು ಡೈರೆಕ್ಟರ್ ಸರ್ ಎಲ್ರು ಮುಂದೆ ಮೈಕಲ್ಲಿ ಬೈದ್ರು, ಅದ್ ನಂಗೆ ನಿಜ ಬೇಜಾರಾಯ್ತು, ಹರ್ಟ್ ಆಯ್ತು. ಬಟ್ ಅದೇ ಸ್ವಲ್ಪ ದಿನ ಒಂದೇ ಸ್ಟ್ರೆಚ್ ಅಲ್ಲಿ ನಾವು ಒಂದೇ ಸ್ಕೆಡ್ಯೂಲ್ ಅಲ್ಲಿ ಮುಗಿಸಿದ್ ಜಾಸ್ತಿ ಶೂಟಿಂಗು. ಸೊ ಅದಾದ 1 ವೀಕಿಗೆ ಇನ್ನೊಂದ್ ಸೀನ್ ಇತ್ತು. ನಂದೇ ಕಂಪ್ಲೀಟ್ 1 ಪೇಜ್ ಡೈಲಾಗ್ ಏನೋ ನಂದೇ ಇದೆ, ಪೃಥ್ವಿ ಸರ್ದು ಜಾಸ್ತಿ ಇರ್ಲಿಲ್ಲ. ಅದ್ ಒಂದೇ ಟೇಕ್ ಅಲ್ಲಿ ಮುಗಿಸ್ದೆ. ಎಲ್ರು ಲೈಕ್ ಇಡೀ ಸೆಟ್ ಅಲ್ಲಿ ಎಲ್ಲ ಕ್ಲಾಪ್ ಮಾಡಿದ್ರು. ಸೊ ವಾಟ್ ಐ ಲರ್ನ್ಟ್ ಅಂತಂದ್ರೆ, ಹರ್ಟ್ ಆಗತ್ತೆ, ಬಟ್ ದಟ್ ಇಸ್ ದ ಸ್ಟೆಪ್ಪಿಂಗ್ ಸ್ಟೋನ್. ಸೊ ವಿ ಶುಡಂಟ್ ಟೇಕ್ ಇಟ್ ಮನ್ಸಿಗೆ ತಗೋಬಾರ್ದು ಅಷ್ಟೇ. ನೀವು ನಿರ್ಮಾಪಕಿ ಆಗಿದ್ದ ಮುಂಚೆ ಈ ಜರ್ನಿನಲ್ಲಿ ಯಾವ್ದಾದ್ರು ಒಬ್ಬ ಸೆಲೆಬ್ರಿಟಿ ಅಥವಾ ಆಕ್ಟರ್ ಅಥವಾ ಆಕ್ಟ್ರೆಸ್ ನಿಮ್ಗೆ ಹೇಳಿರೋ ಒಂದು ವಿಷಯ, ಅಂದ್ರೆ ನಿರ್ಮಾಪಕರಾಗ್ಬೇಕಾದ್ರೆ ತುಂಬಾ ಮುಖ್ಯ ನೋಡ್ಕೊಳ್ಳಿ ಅಂತ ಹೇಳಿದ ಒಂದು ವಿಷಯ ಇವತ್ತಿಗೂ ನಿಮ್ ತರಡಿ ರಿಸೋನೇಟ್ ಆಗುತ್ತೆ? ಮತ್ತೆ ಮತ್ತೆ ಮಾಡಿಲ್ಲ, ಗೊತ್ತೇ ಇರಲಿಲ್ಲ ಯಾರಿಗೂ. ನಾನು ಮಾಡ್ತಿದ್ದೀನಿ ಅಂತಾನೆ ಯಾರಿಗೂ ಹೇಳ್ಕೊಂಡ್ರೆ. ಟೀಸರ್ ನೋಡಿದ್ಮೇಲೆ ಸುಮಾರು ಜನ ರಿಯಾಕ್ಷನ್ ಬೇರೆ ತರನೇ ತುಂಬಾ ಜನ ಮಾಡ್ತಾರೆ. ಬಟ್ ಎಲ್ಲ ಗುಡ್ ಹೇಳ್ತಾ ಇದ್ದಾರೆ, ಯಾರು ನೆಗೆಟಿವ್ ಹೇಳ್ತಾ ಇದ್ದಾರೆ. ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಅವಾಗೇನು
ಯಾರ ಹತ್ರನು ಕೇಳಿ ಮಾಡಿದ್ರಿ, ನಮ್ಮ ಹೀರೋನೇ ಕೇಳಿಲ್ಲ ಇನ್ಯಾರನ್ನ ಕೇಳ್ತಾರೆ? ಹಾ ನಮ್ಮನೇಲಿ ನಮ್ಮ ಹೀರೋ ಕೇಳೇ ಡಿಸ್ಕಷನ್ ಮಾಡಿಲ್ಲ. ನನಗೊಂದಿತ್ತು ಒಳಗಡೆ ಧೈರ್ಯ ಇದೆ, ನನ್ಗೆ ಮಾಡ್ತೀನಿ ಅನ್ನೋ ಧೈರ್ಯ ಇದ್ದೇ ಬಂದಿದ್ದೀನಿ. ಅಂಡ್ ನಮ್ ಚಾನಲ್ ಹೆಸರು ಖಡಕ್ ಸಿನಿಮಾ ಅಂತ. ನಾನು ಇಂಟರ್ವ್ಯೂ ಮಾಡೋ ಸೆಲೆಬ್ರಿಟೀಸ್ಗೆಲ್ಲ ಒಂದು ಕ್ವಶನ್ ಕೇಳ್ತಿರ್ತೀನಿ, ನಿಮ್ ಜೀವನದ ಖಡಕ್ ಮೂಮೆಂಟ್ ಏನು ಅಂತ. ಖಡಕ್ ಮೂಮೆಂಟ್ ಏನು ಅಂತಂದ್ರೆ, ಇವತ್ತು ಅಫ್ಕೋರ್ಸ್ ಪುಷ್ಪ ಅರುಣ್ ಕುಮಾರ್ ಅವರು ಇಲ್ಲಿ ಕೂತಿದ್ದಾರೆ, ನಿರ್ಮಾಪಕರಾಗಿದ್ದಾರೆ ಅನ್ನೋದಕ್ಕೆ ಯಾವುದೋ ಒಂದು ಇನ್ಸಿಡೆಂಟ್ಸ್ ಬಂದಿರುತ್ತೆ. ನನ್ನ ಕೈಲಿ ಮಾಡಕ್ಕಾಗಲ್ಲ ಅಂತ ಅನ್ಸಿರುತ್ತೆ, ಮಾಡ್ಬೋದು ಅಂತ ಅನ್ಸಿರುತ್ತೆ. ಮಾಡ್ಬೋದು ಅನ್ನೋ ಡಿಸಿಷನ್ ತಗೊಂಡಿರೋದಕ್ಕೆ ಇವತ್ತು ನೀವು ನಿರ್ಮಾಪಕರಾಗಿದ್ದೀರಾ. ಅದೇ ರೀತಿ ನೀವು ಆಕ್ಟ್ರೆಸ್ ಆಗಿದ್ದೀರಾ. ಸೊ ಅದನ್ನ ಮಾಡಿಲ್ಲ ಅಂತಂದ್ರೆ ನೀವು ನಾರ್ಮಲ್ ಜನರ ರೀತಿಯಲ್ಲಿ ಅದೇ ಲೈಫ್ ನ ಇದ್ ಮಾಡ್ಕೊಂಡು ಹೋಗ್ತಿದ್ವಿ. ಆ ಪಾಯಿಂಟ್, ಆ ಖಡಕ್ ಮೂಮೆಂಟ್ ಯಾವುದು, ಏನಕ್ಕೆ ಕೇಳ್ತಿದೀನಿ ಅಂತಂದ್ರೆ, ನಿಮ್ಮಿಂದ ಒಂದಷ್ಟು ಜನಕ್ಕೆ ಇನ್ಸ್ಪೈರ್ ಆಗ್ಲಿ, ಅವ್ರು ಮಾಡಿದ್ರೆ ನಾನು ನನ್ನ ಜೀವನದಲ್ಲಿ ಮಾಡ್ಬೋದು ಅಂತ. ಯಾರು ಏನ್ ಬೇಕಾದ್ರೂ ಆಗ್ಬೋದು, ಡಿಸಿಷನ್ ತುಂಬಾ ಖಡಕ್ ಆಗಿರ್ಬೇಕು. ತೊಳಲಾಡಬಾರ್ದು, ಹಿಂಗೆ ಬೇಕಾ ಬೇಡವಾ ಬೇಕಾ ಬೇಡವಾ ಆ ಥರ ಆಡಬಾರ್ದು. ತಗೊಂಡ್ರೆ ಸರಿ ತಗೋಬೇಕು. ಡಿಸಿಷನ್ ಸ್ಟ್ರಾಂಗ್ ಆಗಿರ್ಬೇಕು. ಬೇಕು ಖರ್ಚಾಗುತ್ತೆ ಅದೆಲ್ಲ ಗೊತ್ತಿರು. ಹಂಗನ್ಬಿಟ್ಟು ನಾವು ದೊಡ್ಡ ತರ ತಗೊಂಡಾಗ ಎಲ್ಲ ಸುರಿಯಲ್ಲ. ನಮಗೂ ಅದೊಂದು ನಾಲೆಡ್ಜ್ ಬೆಳೆಸ್ಕೊಂಡೇ ಬರಬೇಕು. ಇವಾಗ ಕಷ್ಟ ಬರುತ್ತೆ ಅಂದ್ರೆ ನೀವು ಸುಮ್ಮನೆ ಮನೇಲಿ ಇರ್ಬೇಕು. ಕಷ್ಟ ಬೇಕು, ನಾನು ಪರವಾಗಿಲ್ಲ, ನಾನು ರೆಡಿ ಇದ್ದೀನಿ ಅಂದ್ರೆ ಬಂದು ಸಿನಿಮಾ ಮಾಡಬೇಕು. ಇದು ಅಂತಲ್ಲ, ಸಿನಿಮಾ ಅಂತಲ್ಲ. ಈಗ ಆಕ್ಟರ್ ಆಗ್ಬೇಕಾದ್ರೂ ಸುಮ್ಮನೆ ಬರಬಾರ್ದು, ಬೇಕೋ ಬೇಡವೋ ಅಂತಲ್ಲ. ಬಂದ ಮೇಲೆ ನಾವು ನಿಲ್ಬೇಕು, ಮಾಡಬೇಕು. ಎಲ್ರಿಗೂ ಯಾರೋ ಕರೆದು ರೆಡ್ ಕಾರ್ಪೆಟ್, ಅಣ್ಣವ್ರಿಗೂ ಯಾರೋ ರೆಡ್ ಕಾರ್ಪೆಟ್ ಆಗಿ ಕರೆದಿಲ್ಲ. ಅಣ್ಣವರು ಕಷ್ಟಪಟ್ಟು ಬಂದು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಇಷ್ಟೆಲ್ಲ ಕೊಟ್ಟೋಗಿದ್ದಾರೆ. ಅವತ್ತವ್ರು ಯಾರೋ ಕರೀತಾರೆ ಅಂತ ಕೂತಿದ್ದಲ್ಲ, ಅವರು ಹಾರ್ಡ್ ವರ್ಕ್ ಮಾಡೇ ಬಂದಿರೋದು. ಬಟ್ ಪ್ರತಿಯೊಬ್ಬರು ಹಾರ್ಡ್ ವರ್ಕ್ ಮಾಡಿ ಡಿಸಿಷನ್ ಸ್ಟ್ರಾಂಗ್ ಆಗಿರ್ಬೇಕು, ಖಡಕ್ ಆಗಿರ್ಬೇಕು. ಚೆನ್ನಾಗಿದೆ ಇದು ವರ್ಡ್, ಸ್ಟ್ರಾಂಗ್ ಅಲ್ಲ, ಖಡಕ್ ವರ್ಡ್ ಚೆನ್ನಾಗಿ. ಖಡಕ್ ಆಗಿ ಹೇಳ್ತೀನಿ ಇವತ್ತಿಂದ ಎಲ್ಲರೂ, ಖಡಕ್ ಆಗಿ ತಗೊಳ್ಳಿ ಹೇಳ್ತೀನಿ. ಸಿನಿಮಾ ಜೊತೆ ನಮ್ ಚಾನಲ್ ಪ್ರಮೋಟ್ ಮಾಡಂಗ ಆಗ್ಬಿಡುತ್ತಾಗ. ಖಡಕ್ ಆಗಿ ತಗೊಳ್ರಿ ಡಿಸಿಷನ್. ಅದು ಹಳ್ಳಿ ಭಾಷೆಯಲ್ಲಿ ಖಡಕ್ ಅಂತಾನೆ. ಹೌದೌದು, ನಾರ್ತ್ ಕರ್ನಾಟಕ ಕಡೆ ಜಾಸ್ತಿ ಅಂದ್ರೆ ಖಡಕ್ ರೊಟ್ಟಿ ಅಂತೆಲ್ಲ ಅಂತಾರಲ್ಲ, ಹಂಗೆ. ಎಸ್ ಮ್ಯಾಮ್, ನಿಮ್ಮ ಖಡಕ್ ಮೂಮೆಂಟ್. ಅಮ್ಮ ಹೇಳಿದ್ರಲ್ಲ ಇವಾಗ, ಅಂದ್ರೆ ಕನ್ಫ್ಯೂಷನ್ಸ್ ಇರಬಾರ್ದು, ಆ ಕಡೆ ಈ ಕಡೆ ಅಂತ. ಇದೇ ಸ್ಟೇಟ್ಮೆಂಟ್, ಇದೇ ಗೈಡೆನ್ಸ್ ನನಗೆ ಕೊಟ್ಟಿದ್ದಾರೆ. ಬಿಕಾಸ್ ನಾನು ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ದೆ. ಈವನ್ ಪ್ರಾಜೆಕ್ಟ್ ತಗೊಳ್ಳುವಾಗ್ಲೂ ಅದೇ ಕನ್ಫ್ಯೂಷನ್ ಅಲ್ಲಿ ಇದ್ದೆ. ಪ್ರೊಡ್ಯೂಸರ್ ಯಾರಂತ ಗೊತ್ತಾದಾಗ, ಮೀಟ್ ಮಾಡಿಸಿದಾಗ್ಲೂ ಅದೇ ಹೇಳ್ತಾ ಇದ್ರು. ಅಂದ್ರೆ ಇವಾಗ ನೆಕ್ಸ್ಟ್ ನಾನು ಏನ್ ಮಾಡ್ಬೇಕು ಅಂತ ಕನ್ಫ್ಯೂಷನ್ ಅಲ್ಲಿ ಇದ್ದಾಗ, ಮತ್ತೆ ಸೀರಿಯಲ್ಸ್ ತಗೊಂತೀನಿ ಅಂತ ಹೇಳಿದಾಗ ಹೇಳಿದ್ರು, ನೀನ್ ಏನ್ ಮಾಡ್ಬೇಕು ಅಂತಿದ್ಯಾ ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡು, ಒಂದ್ ಕಡೆ ಸ್ಟಿಕ್ ಆನ್ ಆಗು, ಸಿನಿಮಾ ಮಾಡು, ವೇಟ್ ಮಾಡು. ಅಂಡ್ ಎಸ್ಪೆಷಲಿ ನಮ್ಮ ಇಂಡಸ್ಟ್ರಿಲಿ ಪೇಷನ್ಸ್ ತುಂಬಾ ಮುಖ್ಯ. ವೇಟ್ ಮಾಡ್ಬೇಕು. ಸೊ ಖಡಕ್ ಮೂಮೆಂಟ್ ಅಂತಂದ್ರೆ, ನಾನು ಹೇಳ್ದಂಗೆ ನನಗೆ ಕಾನ್ಫಿಡೆನ್ಸ್ ಇರ್ಲಿಲ್ಲ. ಬಟ್ ಒಂದ್ ಸಲ ನೀವು ಏನ್ ಭಯ ಆಗುತ್ತೆ ಅಂತ ಅನ್ಕೊಂತಿರ್ತೀರಲ್ಲ, ಆ ಭಯ ದಾಟ್ ಬಂದ್ಬಿಟ್ರೆ, ಒಂದ್ಸಲ ಇಳಿದ್ಬಿಟ್ರೆ ಆ ಇಂಡಸ್ಟ್ರಿಗೆ ಅಥವಾ ಆ ಫೀಲ್ಡ್, ನೀವ್ ಯಾವ ಕೆಲಸ ಮಾಡ್ತಿದೀರ ಆ ಕೆಲ್ಸಕ್ಕೆ ಇಳಿದ್ಬಿಟ್ರೆ, ಅಲ್ಲೊಂದು ಎಕ್ಸ್ಪೀರಿಯನ್ಸ್ ಆದ್ಮೇಲೆ ನಿಮ್ಗೆ ಆ ಭಯ ಅನ್ನೋದು ಹೊರಟೋಗ್ಬಿಡುತ್ತೆ. ಆ ಕಾನ್ಫಿಡೆನ್ಸ್ ಬಂದೇ ಬರುತ್ತೆ. ಐ ಥಿಂಕ್ ಆ ಮೂವ್ ಮಾಡ್ಬೇಕು ನೀವು ಲೈಫ್ ಅಲ್ಲಿ ಅಷ್ಟೇ. ಆ ಹೆಜ್ಜೆ ಇಟ್ರೆ, ಎಲ್ಲಿ ಭಯ ಆಗುತ್ತೆ ಅಂತ ಹಿಂದೆ ಸರಿತೀವಲ್ಲ, ಅದ್ ಮಾಡೋದಕ್ಕಿಂತ ಒಂದ್ ಹೆಜ್ಜೆ ಇಟ್ಟು ನೋಡೋಣ ಅನ್ನೋದು ಮಾಡಿದ್ರೆ ಪ್ರಾಬಬ್ಲಿ. ನೀವು ಮಚ್ಚಿಡ್ಕ ಬಂದ್ರೆ ನಾವು ಖಡಕ್ಕಾಗಿ ಇನ್ನೊಂದು ದೊಡ್ಡ ಮಚ್ಚಿಡ್ಕೋಬೇಕು, ಅದೇ ಉತ್ತರ. ಅಷ್ಟೇ, ಏನಿಲ್ಲ. ಯಾಕೆ ಹೇಳಿ, ಯಾರು ಖಡಕ್ಕಾಗಿಲ್ಲ ಅಂದ್ರೆ ಮತ್ತೆ ಯಾರು ಬಿಟ್ಬಿಡ್ತಾರ್ರಿ? ಮೆತ್ತಿಗಿದ್ರೆ ಎಲ್ಲರೂ ತುಳಿದೇ ಕಳ್ಸೋದು. ಹಂಗನ್ಬಿಟ್ಟು ನಾವು ಸುಮ್ನೆ ಅವ್ರು ತುಳಿಸ್ಕೊಬರಕ್ಕಾಗತ್ತೆ? ಅದು ಯಾರು ಮಾಡೋಕ್ಕಾಗಲ್ಲ. ಬಟ್ ಹೇಳ್ತಾರೆ ಜನ, ಸುಲಭವಾಗಿ ಎದುರಿಸ್ತಾರೆ. ನೆಗೆಟಿವ್ನೇ ಜಾಸ್ತಿ ಹೇಳ್ತಾರೆ, ಯಾರು ಒಳ್ಳೇದು ಹೇಳಿ ಧೈರ್ಯ ಕೊಡಲ್ಲ. ನಾವು ಯೋಚಿಸ್ಬೇಕು, ನಮ್ದು ಯಾವ್ದು ಕರೆಕ್ಟು ಯಾವ್ದು ತಪ್ಪು ಅಂತ. ನಮಗೆ ದೇವ್ರು ಎರಡೂ ಕೊಟ್ಟಿದ್ದಾನೆ, ಅದನ್ನ ನಾವು ಥಿಂಕ್ ಮಾಡ್ಬೇಕು ಅಲ್ವಾ? ಭಯನೂ ಕೊಟ್ಟಿದ್ದಾನೆ, ಧೈರ್ಯನೂ ಕೊಟ್ಟಿದ್ದಾನೆ. ನಾವು ಯಾವ್ದು ತಗೋತೀವಿ ಅದ್ರಂಗೆ ಇರ್ತೀವಿ. ಅಂಡ್ ಒಂದು ಖುಷಿಯಾದ ವಿಷಯ ಏನು ಅಂತಂದ್ರೆ, ನಿರ್ಮಾಪಕರು ಸ್ವಲ್ಪ ಕಮ್ಮಿ ಆಗ್ತಿದ್ದಾರೆ ಅನ್ನೋ ಟೈಮಲ್ಲಿ ದೃಢವಾಗಿ ಸಿನಿಮಾಗಳನ್ನ ಮಾಡ್ಬೇಕು ಅಂತ ಬಂದಿರೋದು. ಏನೋ ಯಾವ್ದ್ರಲ್ಲೋ ಇನ್ವೆಸ್ಟ್ ಮಾಡ್ಬೇಕಾದ್ರೆ ಲಾಭ ಬರುತ್ತೆ ಅಂತ ಇನ್ವೆಸ್ಟ್ ಮಾಡಬಾರ್ದು. ಕೆಲಸ ಮಾಡ್ಬೇಕು, ಲಾಭ ತಾನಾಗಿ ಬರುತ್ತೆ. ಬರ್ಲಿಲ್ವಾ, ದೇವ್ರ ನಮ್ಮ ಮನೇಲಿ ಕಳ್ಕೊಳ್ಳೋದ್ ಬರ್ದವನಿ ಅಂತ ಕಳ್ಕೊಳ್ಳೋದಾಗ ಏನಂತೀವಿ ಅಲ್ವಾ? ಹಂಗೆ ಏನು ತಲೆ ಕೆಡ್ಸ್ಕೋಬೇಡಿ. ಯಾವ ಕಾಲದಿಂದನೂ ಇದೆ, ಅದನ್ನ ಇದೊಂದನ್ನ ಹೈಲೈಟ್ ಮಾಡಿ ಹೇಳ್ಬೇಡಿ ದಯವಿಟ್ಟು. ಕನ್ನಡ ಚಿತ್ರ ಕಮ್ಮಿ ಇದೆ ಅನ್ಬೇಡಿ, ಇನ್ನು ಸೇರ್ಸಿ ಹೇಳಿ. ಇಲ್ಲ, ಇನ್ ಮುಂದೆ ಚೆನ್ನಾಗುತ್ತೆ. ಹೌದು, ಪಾಸಿಟಿವ್ ಆಗಿ ಹೇಳಿ. ಫಸ್ಟ್ ಹಾಫ್ ಚೆನ್ನಾಗಿರ್ಲಿಲ್ಲ, ಸೆಕೆಂಡ್ ಹಾಫ್ ಸಖತ್ತಾಗಿರುತ್ತೆ. ತುಂಬಾ ಚೆನ್ನಾಗಿ ಕನ್ನಡ ಸಿನಿಮಾಗಳು ತುಂಬಾ ಬರ್ತಾ ಇದೆ ಇವಾಗ. ಬರುತ್ತಮ್ಮ, ಬಂದ್ರು ಏನ್ ಮಾಡ್ತಾರೆ, ಸರಿಯಾಗಿ ಥಿಯೇಟರ್ಗಳು ಸಿಕ್ಕಲ್ಲ, ಅದು ಇದು ಅಂತ, ಥಿಯೇಟರ್ ಸಮಸ್ಯೆ ಇದೆ, ಅದು ಇದು ಅಂತ ಹೇಳ್ತಾರೆ. ಅದಕ್ಕೆ ತಕ್ಕಾಗಿ ನಾವು ಪ್ಲಾನ್ ಮಾಡ್ಕೋಬೇಕಾಗುತ್ತೆ. ಏನಂತೀವಿ? ಆ ನೆಗೆಟಿವ್ಸ್ ಎಲ್ಲ ಕೊತ್ತಲವಾಡಿಯಿಂದ ಸರಿ ಹೋಗ್ಲಿ, ಇಲ್ಲಿಂದಾನೆ ಸೆಕೆಂಡ್ ಹಾಫ್ ಚೆನ್ನಾಗಿ ಖುಷಿ ಪಡಿ. ನಮ್ಮ ಕೊತ್ತಲವಾಡಿ ಅನ್ಕೋಬೇಡಿ, ನಿಮ್ ಕೊತ್ತಲವಾಡಿ. ಕನ್ನಡ ಸಿನಿಮಾ ನಮ್ಮ ಸಿನಿಮಾ, ಕನ್ನಡ ಸಿನಿಮಾ, ನಮ್ಮ ಆರ್ಟಿಸ್ಟ್ ಸಿನಿಮಾ.
ನಮ್ಮ ಎಷ್ಟು ಕೊಟ್ಟಿರೋ ಜನಕ್ಕೆ ಅವ್ನು ಎಷ್ಟೋ ಏನೇನೋ ಕೆಲಸಗಳು ಮಾಡಿದಾನೆ ನನ್ನ ಮಗ. ಬಟ್ ಅದ್ರ ಜೊತೆ ಇದು ಒಂದು ಅನ್ಕೊಳ್ಳಿ ಅಷ್ಟೇ. ಎಷ್ಟು ಇಲ್ದೇ ಇದ್ರು ಎಷ್ಟು ಸಿನಿಮಾನೇ ಇದು, ಆಯ್ತಾ. ಫೈನಲಿ August 1ಕ್ಕೆ ಕುತ್ತಲವಾಡಿ ರಿಲೀಸ್ ಆಗ್ತಿದೆ. ಖಡಕ್ ಆಗಿ ನಮ್ಮ ಆಡಿಯನ್ಸ್ಗೆ ಏನಾದ್ರು ಹೇಳೋದಾದ್ರೆ ಇಟ್ಸ್ ಯೋರ್ ಟೈಮ್. ಖಡಕ್ ಆಗಿ ಅದೇ ಹೇಳೋದು, ಧೈರ್ಯವಾಗಿ ಏನೇ ಮಾಡ್ಬೇಕಾದ್ರೂ ಧೈರ್ಯವಾಗಿ ಫೇಸ್ ಮಾಡಿ. ಒಳ್ಳೇದು ಬರುತ್ತೆ, ಕೆಟ್ಟದ್ದು ಬರುತ್ತೆ. ಯಾವ್ದನ್ನು ನೀವು ಗಟ್ಟಿಯಾಗಿ ತಗೊಳ್ಳಿ, ಖಡಕ್ ಆಗಿ ತಗೊಳ್ಳಿ. ಖಡಕ್ ಆಗಿದ್ರೆ ಎಲ್ಲ ಖಡಕ್ ಆಗಿ ನಡ್ಕೊಂಡು ಹೋಗುತ್ತೆ ಅಷ್ಟೇ. ಎಸ್ ಮ್ಯಾಮ್. ನಮ್ ಕೊತ್ತಲ್ವಾಡಿ ಖಡಕ್ ಆಗಿದೆ, ನೀವೆಲ್ಲರೂ ತುಂಬಾ ಇಷ್ಟಪಟ್ಟು ನೋಡ್ತೀರಾ ಅಷ್ಟೇ. ಖಡಕ್ ಆಗಿ ಬಂದು ನೋಡಿ ಅಂತ. ಖಡಕ್ ಆಗಿ ಬಂದ್ ನೋಡಿ. ಇಬ್ರಿಗೂ ತುಂಬಾ ಒಳ್ಳೇದಾಗ್ಲಿ. ವೆರಿ ಆಲ್ ದ ಬೆಸ್ಟ್. ಅಂಡ್ ಇದೇ ತರ ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡ್ತೀರಿ ಮ್ಯಾಮ್. ಸುಮಾರಷ್ಟು ಹೊಸ ಪ್ರತಿಭೆಗಳು ನಮ್ ಕನ್ನಡದಲ್ಲಿ ಅರಳೋ ಹಂಗಾಗ್ಲಿ ನಿಮ್ ಪ್ರೊಡಕ್ಷನ್ ಹೌಸ್ ಇಂದ. ಹಂಗ ಹೇಳ್ಬಾರ್ದು, ನಾನು ಮಾಡ್ತೀನಿ ಅಂತ ಅನ್ಕೊಳ್ಳಿ. ಇವತ್ತಿಂದ ನೀವು ಪ್ರೊಡಕ್ಷನ್ ಹೌಸ್ ಮಾಡ್ತೀನಿ. ಅಯ್ಯೋ ಆ ಶಕ್ತಿ ಬರ್ಲಿ. ಅಲ್ಲ ಬರ್ಲಿ ಅನ್ನಿ ಅನ್ಕೊಳ್ಳಿ, ಬರುತ್ತೆ. ಎಸ್ ಅಂದ್ರೆ ಕೊನೆಗೆ ಕನ್ನಡ ಫಿಲಂ ಇಂಡಸ್ಟ್ರಿಗೆ ಕಾಂಟ್ರಿಬ್ಯೂಟ್ ಆಗ್ಲಿ ಅವೆಲ್ಲವೂ. ಅಂಡ್ ಕೊತ್ತಲವಾಡಿಗೂ ಒಳ್ಳೇದಾಗ್ಲಿ. ನಂಬಿರಿ, ಬರುತ್ತೆ. ನಾನು ಮಾಡ್ತೀನಮ್ಮ ಒಂದ್ ದಿವಸ, ನೀ ಆಗುತ್ತೆ ಅದು. ಸರಿ ಅಮ್ಮ, ಆಯ್ತು. ಅದನ್ನ ಯೂನಿವರ್ಸ್ ತಗೊಳುತ್ತೆ. ಈಗ ನೀವೇ ಹೇಳಿದ್ರೆ ಅಕಸ್ಮಾತ್ ಹಂಗೇನಾದ್ರೆ ಆದ್ರೆ ಉಟ್ಕೊಂಡ್ ಬರ್ತೀನಿ ನೋಡಿ ಮೇಡಮ್ ಅಂತ ಹೇಳಿದ್ದೆ. ಅನ್ಕೊಳ್ಳಿ, ನೀವು ಯಾಕಾಗಲ್ಲ. ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ.